ಸ್ನೇಹಿತರೆ, ಪಾಕಿಸ್ತಾನದ ಮೊಹಮ್ಮದ್ ಆಮೀರ್ ಅವರು ಏನೋ ಹೇಳ್ತಾ ಇದ್ದಾರೆ, ಕೇಳ್ಕೊಂಡ್ ಬನ್ನಿ. टीम में मैं कोई प्रिडिक्शन नहीं दे रहा लेकिन एक प्रिडिक्शन है, इंडिया सेमीफाइनल में नहीं जाएगा, ये मैं उस पर पक्का हूँ। जी आपने कह दिया, ये पक्का है। बाबर देखिए जिस बैट्समैन को सामने आके बॉल रोकना नहीं आता उसको क्या कहते हैं? इस चीज का जवाब दे। ही इज अ स्लॉगर। ही इज अ स्लॉगर। ये जिम्बाब्वे कुछ भी कर सकता है। अगर भारत ने बड़े मार्जिन से जीतने की कोशिश की और अर्ली उस चक्कर में 2-3 विकेट गिर गए तो आप बताइए जिम्बाब्वे कर सकता है। प्रेशर भारत के ऊपर पड़ना है ना, इस टाइम पे कुछ भी हो सकता है। ये ಹೌದು ಬಿಡಿ ಅಮೀರ್ ಅವರೇ, ನಮ್ಮ ಇಂಡಿಯಾ ಈ ಸಲ ಸೆಮಿಫೈನಲ್ಗೂ ಹೋಗಲ್ಲ, ಫೈನಲ್ಗೂ ಹೋಗಲ್ಲ. ಆದರೆ ನಿಮ್ಮ ಪಾಕಿಸ್ತಾನ ಟೀಮ್ ಮಾತ್ರ ಏನು ಚೆನ್ನಾಗಿ ಆಡ್ತಾ ಇದೆ ಸರ್. ಆಲ್ರೆಡಿ ಸೆಮಿಫೈನಲ್ ಹೋಗಿದೆ, ಫೈನಲ್ಗೂ ಹೋಗುತ್ತೆ. ಅಷ್ಟೇ ಯಾಕೆ 2026 T20 ವಿಶ್ವಕಪ್ ಚಾಂಪಿಯನ್ ಪಾಕಿಸ್ತಾನ ತಂಡನೇ. ಎಲ್ಲರೂ ನೋಡ್ತಾ ಇದ್ದಾರೆ ನಿಮ್ಮ ಪಾಕಿಸ್ತಾನ ಟೀಮ್ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ. ಅದಕ್ಕೆ ನಿಮಗೂ ಕೂಡ ನಿಮ್ಮ ಪಾಕಿಸ್ತಾನ ಟೀಮ್ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ನೋಡಿ ನಿಮಗೆ ಮಾತೇ ಬರ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ನೀವು ನಿಮ್ಮ ಟೀಮ್ ಬಗ್ಗೆ ಮಾತಾಡ್ತಾನೆ ಇಲ್ಲ, ಬೇರೆ ಬೇರೆ ಟೀಮ್ಗಳ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ನೀವು ಅಭಿಷೇಕ್ ಶರ್ಮಾ ಅವ್ರಿಗೆ ಸ್ಲಾಗರ್ ಅಂದಿದ್ರಿ, ಬಟ್ ನೀವು ನಿನ್ನೆ ಮ್ಯಾಚಲ್ಲಿ ನೋಡಿದಿರ ಅವ್ರು ನಿಮಗೆ ಹೇಗೆ ಗುದ್ದಿದ್ರು ಅಂತ, ಹೇಗೆ ಆಡಿದ್ರು ಅಂತ ನೀವು ನೋಡಿದಿರ ಅನ್ಕೋ. ಸೊ ಭಾರತ ಟೀಮ್ ಕೇವಲ ಸೆಮಿಫೈನಲ್ ಅಲ್ಲ, ಫೈನಲ್ಗೆ ಹೋಗುತ್ತೆ. ಈ ಸಲ ಚಾಂಪಿಯನ್ ಹೋಗುತ್ತೆ, ನೋಡ್ತಾ ಇರಿ ಅಮೀರ್ ಅವರು. ಬಟ್ ನಿಮ್ಮ ಪಾಕಿಸ್ತಾನ ಟೀಮ್ ಫೈನಲ್ ಹೋಗೋದಿರಲಿ, ಜಿಂಬಾಬ್ವೆ, ಅಫ್ಘಾನಿಸ್ತಾನ, US ಅಂತ ಟೀಮ್ಗಳ ವಿರುದ್ಧನೂ ಸೋಲ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕಂತಾನೆ ಅನಿಸ್ತಾ ಇಲ್ಲ ಅನ್ಸುತ್ತೆ. ಸ್ನೇಹಿತರು, ಏನ್ ಹೇಳಕ್ ಇಷ್ಟಪಡ್ತಾರೆ ಅಂತವ್ರಿಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ.